ಇಡೀ ದೇಶದಲ್ಲೇ ಇಂದು ಡಿಜಿಟಲ್ ಇಂಡಿಯಾ ಜಮಾನ ಶುರುವಾಗಿದೆ. ಎಲ್ಲೆಡೆ ಡಿಜಿಟಲೈಸೇಷನ್ ಆಗ್ತಾ ಇದ್ದು ಎಲ್ಲರೂ ಕೈ ಬೆರಳ ತುದಿಯಲ್ಲಿ ಎಲ್ಲರಿಗೂ ಎಲ್ಲವೂ ಲಭ್ಯ ಆಗ್ತಾ ಇದೆ. ಆದರೆ ಮಲೆನಾಡಿನ ಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿದೆ. ಹೇಗೆ ಅನ್ನೋದ್ರ ಈ ವರದಿ ನೋಡಿ ನೀವು. ಇದು ಹೇಳಿ ಕೇಳಿ ಮೊಬೈಲ್ ಜಮಾನ, ನೆಟ್ವರ್ಕ್ ಕಾಲ. 5G ನೆಟ್ವರ್ಕ್ ಯುಗ, ಎಲ್ಲವೂ ಅಂಗೈಯಲ್ಲೇ ಇರುತ್ತೆ. ಏನೇ ಬೇಕಾದ್ರೂ ಫಟಾಫಟ್ ಅಂತ ಸಿಕ್ಕೇ ಬಿಡುತ್ತೆ. ಆದ್ರೆ ಶಿವಮೊಗ್ಗದಲ್ಲಿ 5G ಬಿಡಿ, 2G ನೆಟ್ವರ್ಕ್ ಕೂಡ ಸಿಗ್ತಿಲ್ಲ. ನೆಟ್ವರ್ಕ್ ಆಗಿ ಬೀದಿಗಿಳಿದ ಮಲೆನಾಡ ಮಂದಿ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕಿಡಿ. 5G ನೆಟ್ವರ್ಕ್ ಯುಗದಲ್ಲಿ ಮಲೆನಾಡಿನ ಜನ 2G ನೆಟ್ವರ್ಕ್ ಸಿಗದೆ ಪರದಾಡ್ತಿದ್ದಾರೆ. ಇದರಿಂದ ಬೇಸತ್ತ ಮಲೆನಾಡಿಗರು ಮತ್ತೊಮ್ಮೆ ಹೋರಾಟದ ಹಾದಿ ತುಳಿದಿದ್ದಾರೆ. ಬರೋಬ್ಬರಿ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಮಲೆನಾಡಿನ ಅನೇಕ ಹಳ್ಳಿಗಳಲ್ಲಿ ಈಗಲೂ ನೆಟ್ವರ್ಕ್ ಅನ್ನೋದು ಮರೀಚಿಕೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ತೀರ್ಥಹಳ್ಳಿ, ಸಾಗರ ತಾಲೂಕಿನಲ್ಲಿ ಈ ಸಮಸ್ಯೆ ತುಸು ಹೆಚ್ಚಿದೆ. ನೆಟ್ವರ್ಕ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಪಡೆಯಲಾಗದೆ ಪರದಾಡ್ತಿದ್ದಾರೆ. ಉದ್ಯೋಗಿಗಳು ವರ್ಕ್ ಫ್ರಂ ಹೋಮ್ ಕೆಲಸ ಮಾಡಲಾಗದೆ ಒದ್ದಾಡ್ತಿದ್ದಾರೆ. ಮಲೆನಾಡಿನ ಜನರು ನೋ ನೆಟ್ವರ್ಕ್ ನೋ ವೋಟಿಂಗ್ ಅಭಿಯಾನ ನಡೆಸಿದ್ರು. ಆಗ ಜನಪ್ರತಿನಿಧಿಗಳು ಸಣ್ಣ ಪ್ರಮಾಣದಲ್ಲಿ ಸಮಸ್ಯೆ ಬಗೆಹರಿಸಿದ್ರು. ಆದ್ರೀಗ ಟವರ್ಗಳು ಕಾರ್ಯನಿರ್ವಹಿಸದೆ ಹೊಸ ಟವರ್ಗಳನ್ನ ಹಾಕದ ಪರಿಣಾಮ ಮತ್ತೊಮ್ಮೆ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಹೊಸನಗರದ ಜನರು ಪಾದಯಾತ್ರೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ವಾರಂಬಳ್ಳಿಯಿಂದ ಹೊಸನಗರ ತನಕ ಏನೋ ನೆಟ್ವರ್ಕ್ ಆಗಿ ಪಾದಯಾತ್ರೆ ನಡೆದಿದೆ. ಇದೊಂದು ಸಾತ್ವಿಕ ಹೋರಾಟ ಆಗಿದೆ. ಏನು ಹೊಸನಗರ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಎಲ್ಲಾ ಭಾಗದಲ್ಲೂ ಕೂಡ ಇಡೀ ಹೊಸನಗರ ತಾಲೂಕಲ್ಲಿ ನೆಟ್ವರ್ಕ್ ಸಮಸ್ಯೆ ವಿಪರೀತವಾಗಿದೆ. ಏನು ವಿದ್ಯಾರ್ಥಿಗಳಿಗೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಗಳಿಗೆ ತೀರಾ ಸಮಸ್ಯೆ ಆಗ್ತಿದೆ. ಅಷ್ಟಕ್ಕೆ ಮಾತ್ರ ಅಲ್ಲ, ಇವತ್ತೊಂದೇನೋ ಯಾರಿಗಾದ್ರೂ ಒಂದು ಅಪಘಾತ ಆಯಿತು ಅಥವಾ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದು ದೃಷ್ಟಿಲಿ ಫೋನ್ ಮಾಡಬೇಕು, ತುರ್ತು ಚಿಕಿತ್ಸೆಗಾಗಿ ಯಾರಿಗಾದ್ರೂ ಸಂಪರ್ಕ ಮಾಡಬೇಕು ಅಂದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಹೊಸನಗರ ತಾಲೂಕಿನ ವಾರಂಬಳ್ಳಿಯ ಜನರು ಬೃಹತ್ ಪಾದಯಾತ್ರೆ ನಡೆಸಿದ್ದಾರೆ. ವಾರಂಬಳ್ಳಿಯ ಕಲ್ಯಾಣೇಶ್ವರ ದೇವಾಲಯದಿಂದ ಹೊಸನಗರ ತಾಲೂಕು ಕಚೇರಿಯವರೆಗೆ 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಸೇರಿ ಸಾವಿರಾರು ಗ್ರಾಮಸ್ಥರು ಪಕ್ಷಾತೀತವಾಗಿ ಭಾಗಿಯಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ತಿಂಗಳೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಬಿಎಸ್ಎನ್ಎಲ್ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಪರಿಹಾರ ನೀಡುತ್ತಾರೆ ಅಂತ ಕಾದು ನೋಡಬೇಕಷ್ಟೇ. ಭೀಮ್ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಡೀ ದೇಶದಲ್ಲೇ ಇಂದು ಡಿಜಿಟಲ್ ಇಂಡಿಯಾ ಜಮಾನ ಶುರುವಾಗಿದೆ. ಎಲ್ಲೆಡೆ ಡಿಜಿಟಲೈಸೇಷನ್ ಆಗ್ತಾ ಇದ್ದು ಎಲ್ಲರೂ ಕೈ ಬೆರಳ ತುದಿಯಲ್ಲಿ ಎಲ್ಲರಿಗೂ ಎಲ್ಲವೂ ಲಭ್ಯ ಆಗ್ತಾ ಇದೆ. ಆದರೆ ಮಲೆನಾಡಿನ ಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿದೆ. ಹೇಗೆ ಅನ್ನೋದ್ರ ಈ ವರದಿ ನೋಡಿ ನೀವು. ಇದು ಹೇಳಿ ಕೇಳಿ ಮೊಬೈಲ್ ಜಮಾನ, ನೆಟ್ವರ್ಕ್ ಕಾಲ. 5G ನೆಟ್ವರ್ಕ್ ಯುಗ, ಎಲ್ಲವೂ ಅಂಗೈಯಲ್ಲೇ ಇರುತ್ತೆ. ಏನೇ ಬೇಕಾದ್ರೂ ಫಟಾಫಟ್ ಅಂತ ಸಿಕ್ಕೇ ಬಿಡುತ್ತೆ. ಆದ್ರೆ ಶಿವಮೊಗ್ಗದಲ್ಲಿ 5G ಬಿಡಿ, 2G ನೆಟ್ವರ್ಕ್ ಕೂಡ ಸಿಗ್ತಿಲ್ಲ. ನೆಟ್ವರ್ಕ್ ಆಗಿ ಬೀದಿಗಿಳಿದ ಮಲೆನಾಡ ಮಂದಿ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕಿಡಿ. 5G ನೆಟ್ವರ್ಕ್ ಯುಗದಲ್ಲಿ ಮಲೆನಾಡಿನ ಜನ 2G ನೆಟ್ವರ್ಕ್ ಸಿಗದೆ ಪರದಾಡ್ತಿದ್ದಾರೆ. ಇದರಿಂದ ಬೇಸತ್ತ ಮಲೆನಾಡಿಗರು ಮತ್ತೊಮ್ಮೆ ಹೋರಾಟದ ಹಾದಿ ತುಳಿದಿದ್ದಾರೆ. ಬರೋಬ್ಬರಿ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ.
ಮಲೆನಾಡಿನ ಅನೇಕ ಹಳ್ಳಿಗಳಲ್ಲಿ ಈಗಲೂ ನೆಟ್ವರ್ಕ್ ಅನ್ನೋದು ಮರೀಚಿಕೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ತೀರ್ಥಹಳ್ಳಿ, ಸಾಗರ ತಾಲೂಕಿನಲ್ಲಿ ಈ ಸಮಸ್ಯೆ ತುಸು ಹೆಚ್ಚಿದೆ. ನೆಟ್ವರ್ಕ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಪಡೆಯಲಾಗದೆ ಪರದಾಡುತ್ತಿದ್ದಾರೆ. ಉದ್ಯೋಗಿಗಳು ವರ್ಕ್ ಫ್ರಂ ಹೋಮ್ ಕೆಲಸ ಮಾಡಲಾಗದೆ ಒದ್ದಾಡುತ್ತಿದ್ದಾರೆ. ಮಲೆನಾಡಿನ ಜನರು ನೋ ನೆಟ್ವರ್ಕ್ ನೋ ವೋಟಿಂಗ್ ಅಭಿಯಾನ ನಡೆಸಿದ್ರು. ಆಗ ಜನಪ್ರತಿನಿಧಿಗಳು ಸಣ್ಣ ಪ್ರಮಾಣದಲ್ಲಿ ಸಮಸ್ಯೆ ಬಗೆಹರಿಸಿದ್ರು. ಆದ್ರೀಗ ಟವರ್ಗಳು ಕಾರ್ಯನಿರ್ವಹಿಸದೆ ಹೊಸ ಟವರ್ಗಳನ್ನ ಹಾಕದ ಪರಿಣಾಮ ಮತ್ತೊಮ್ಮೆ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಹೊಸನಗರದ ಜನರು ಪಾದಯಾತ್ರೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ವಾರಂಬಳ್ಳಿಯಿಂದ ಹೊಸನಗರ ತನಕ ನೆಟ್ವರ್ಕ್ ಆಗಿ ಪಾದಯಾತ್ರೆ ನಡೆದಿದೆ. ಇದೊಂದು ಸಾತ್ವಿಕ ಹೋರಾಟ ಆಗಿದೆ. ಏನು ಹೊಸನಗರ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಎಲ್ಲಾ ಭಾಗದಲ್ಲೂ ಕೂಡ ಇಡೀ ಹೊಸನಗರ ತಾಲೂಕಲ್ಲಿ ನೆಟ್ವರ್ಕ್ ಸಮಸ್ಯೆ ವಿಪರೀತವಾಗಿದೆ. ಏನು ವಿದ್ಯಾರ್ಥಿಗಳಿಗೆ ಮತ್ತೆ ವರ್ಕ್ ಫ್ರಂ ಹೋಮ್ ಉದ್ಯೋಗಿಗಳಿಗೆ ತೀರಾ ಸಮಸ್ಯೆ ಆಗ್ತಿದೆ. ಅಷ್ಟಕ್ಕೆ ಮಾತ್ರ ಅಲ್ಲ, ಇವತ್ತೊಂದೇನೋ ಯಾರಿಗಾದ್ರೂ ಒಂದು ಅಪಘಾತ ಆಯಿತು ಅಥವಾ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದು ದೃಷ್ಟಿಲಿ ಫೋನ್ ಮಾಡಬೇಕು, ತುರ್ತು ಚಿಕಿತ್ಸೆಗಾಗಿ ಯಾರಿಗಾದ್ರೂ ಸಂಪರ್ಕ ಮಾಡಬೇಕು ಅಂದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಹೊಸನಗರ ತಾಲೂಕಿನ ವಾರಂಬಳ್ಳಿಯ ಜನರು ಬೃಹತ್ ಪಾದಯಾತ್ರೆ ನಡೆಸಿದ್ದಾರೆ. ವಾರಂಬಳ್ಳಿಯ ಕಲ್ಯಾಣೇಶ್ವರ ದೇವಾಲಯದಿಂದ ಹೊಸನಗರ ತಾಲೂಕು ಕಚೇರಿಯವರೆಗೆ 10 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಸೇರಿ ಸಾವಿರಾರು ಗ್ರಾಮಸ್ಥರು ಪಕ್ಷಾತೀತವಾಗಿ ಭಾಗಿಯಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ತಿಂಗಳೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಬಿಎಸ್ಎನ್ಎಲ್ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಪರಿಹಾರ ನೀಡುತ್ತಾರೆ ಅಂತ ಕಾದೋಡಬೇಕಷ್ಟೇ. ಭೀಮ್ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಡೀ ದೇಶದಲ್ಲೇ ಇಂದು ಡಿಜಿಟಲ್ ಇಂಡಿಯಾ ಜಮಾನ ಶುರುವಾಗಿದೆ. ಎಲ್ಲೆಡೆ ಡಿಜಿಟಲೈಸೇಷನ್ ಆಗ್ತಾ ಇದ್ದು ಎಲ್ಲರೂ ಕೈ ಬೆರಳ ತುದಿಯಲ್ಲಿ ಎಲ್ಲರಿಗೂ ಎಲ್ಲವೂ ಲಭ್ಯ ಆಗ್ತಾ ಇದೆ. ಆದರೆ ಮಲೆನಾಡಿನ ಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿದೆ. ಹೇಗೆ ಅನ್ನೋದ್ರ ಈ ವರದಿ ನೋಡಿ ನೀವು. ಇದು ಹೇಳಿ ಕೇಳಿ ಮೊಬೈಲ್ ಜಮಾನ, ನೆಟ್ವರ್ಕ್ ಕಾಲ. 5G ನೆಟ್ವರ್ಕ್ ಯುಗ. ಎಲ್ಲವೂ ಅಂಗೈಯಲ್ಲೇ ಇರುತ್ತೆ. ಏನೇ ಬೇಕಾದ್ರೂ ಫಟಾಫಟ್ ಅಂತ ಸಿಕ್ಕೇ ಬಿಡುತ್ತೆ. ಆದ್ರೆ ಶಿವಮೊಗ್ಗದಲ್ಲಿ 5G ಬಿಡಿ, 2G ನೆಟ್ವರ್ಕ್ ಕೂಡ ಸಿಗ್ತಿಲ್ಲ. ನೆಟ್ವರ್ಕ್ ಆಗಿ ಬೀದಿಗಿಳಿದ ಮಲೆನಾಡ ಮಂದಿ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕಿಡಿ. 5G ನೆಟ್ವರ್ಕ್ ಯುಗದಲ್ಲಿ ಮಲೆನಾಡಿನ ಜನ 2G ನೆಟ್ವರ್ಕ್ ಸಿಗದೆ ಪರದಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ಮಲೆನಾಡಿಗರು ಮತ್ತೊಮ್ಮೆ ಹೋರಾಟದ ಹಾದಿ ತುಳಿದಿದ್ದಾರೆ. ಬರೋಬ್ಬರಿ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿದ್ದಾರೆ. ಮಲೆನಾಡಿನ ಅನೇಕ ಹಳ್ಳಿಗಳಲ್ಲಿ ಈಗಲೂ ನೆಟ್ವರ್ಕ್ ಅನ್ನೋದು ಮರೀಚಿಕೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ತೀರ್ಥಹಳ್ಳಿ, ಸಾಗರ ತಾಲೂಕಿನಲ್ಲಿ ಈ ಸಮಸ್ಯೆ ತುಸು ಹೆಚ್ಚಿದೆ. ನೆಟ್ವರ್ಕ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಪಡೆಯಲಾಗದೆ ಪರದಾಡುತ್ತಿದ್ದಾರೆ. ಉದ್ಯೋಗಿಗಳು ವರ್ಕ್ ಫ್ರಂ ಹೋಮ್ ಕೆಲಸ ಮಾಡಲಾಗದೆ ಒದ್ದಾಡುತ್ತಿದ್ದಾರೆ. ಮಲೆನಾಡಿನ ಜನರು ನೋ ನೆಟ್ವರ್ಕ್ ನೋ ವೋಟಿಂಗ್ ಅಭಿಯಾನ ನಡೆಸಿದ್ರು. ಆಗ ಜನಪ್ರತಿನಿಧಿಗಳು ಸಣ್ಣ ಪ್ರಮಾಣದಲ್ಲಿ ಸಮಸ್ಯೆ ಬಗೆಹರಿಸಿದ್ರು. ಆದ್ರೀಗ ಟವರ್ಗಳು ಕಾರ್ಯನಿರ್ವಹಿಸದೆ ಹೊಸ ಟವರ್ಗಳನ್ನ ಹಾಕದ ಪರಿಣಾಮ ಮತ್ತೊಮ್ಮೆ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಹೊಸನಗರದ ಜನರು ಪಾದಯಾತ್ರೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ವಾರಂಬಳ್ಳಿಯಿಂದ ಹೊಸನಗರ ತನಕ ನೆಟ್ವರ್ಕ್ ಆಗಿ ಪಾದಯಾತ್ರೆ ನಡೆದಿದೆ. ಇದೊಂದು ಸಾತ್ವಿಕ ಹೋರಾಟ ಆಗಿದೆ. ಏನು ಹೊಸನಗರ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಎಲ್ಲಾ ಭಾಗದಲ್ಲೂ ಕೂಡ ಇಡೀ ಹೊಸನಗರ ತಾಲೂಕಲ್ಲಿ ನೆಟ್ವರ್ಕ್ ಸಮಸ್ಯೆ ವಿಪರೀತವಾಗಿದೆ. ಏನು ವಿದ್ಯಾರ್ಥಿಗಳಿಗೆ ಮತ್ತೆ ವರ್ಕ್ ಫ್ರಂ ಹೋಮ್ ಉದ್ಯೋಗಿಗಳಿಗೆ ತೀರಾ ಸಮಸ್ಯೆ ಆಗ್ತಿದೆ. ಅಷ್ಟಕ್ಕೆ ಮಾತ್ರ ಅಲ್ಲ, ಇವತ್ತೊಂದೇನೋ ಯಾರಿಗಾದ್ರೂ ಒಂದು ಅಪಘಾತ ಆಯಿತು ಅಥವಾ ಆರೋಗ್ಯ ಸರಿ ಇಲ್ಲ ಅನ್ನೋ ಒಂದು ದೃಷ್ಟಿಲಿ ಫೋನ್ ಮಾಡಬೇಕು, ತುರ್ತು ಚಿಕಿತ್ಸೆಗಾಗಿ ಯಾರಿಗಾದ್ರೂ ಸಂಪರ್ಕ ಮಾಡಬೇಕು ಅಂದ್ರೂ ಕೂಡ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಹೊಸನಗರ ತಾಲೂಕಿನ ವಾರಂಬಳ್ಳಿಯ